ಹೇ ಪುಣ್ಯ ಪ್ರಕೃತಿಯ ಮಾತೆ, ನಿನ್ನ ಅಪಾರವಾದ ಪುಣ್ಯ ಭವ ದೊಡ್ಡದು ತಾಯಿ. ಜಗತ್ತಿನಲ್ಲಿ ಇರುವ ಪ್ರತಿ ಒಂದು ಜೀವರಾಶಿಗಳಿಗೆ ಅನ್ನದ ಆಶ್ರಯದಾತೆಯಾಗಿ ಹೆಜ್ಜೆಜ್ಜಿಗೂ ಗುಪಂಚಿಗೂಡಂತೆ ನಿನ್ನ ಒಡಿಲಲ್ಲಿ ಇಟ್ಟಿಕೊಂಡು ಜೋಪಾನ ಮಾಡುತ್ತೀಯಲ್ಲ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ನಮ್ಮ ತಂದೆ ಕೇವಲ 50,000 ರೂಪಾಯಿದಲ್ಲಿ 10 ಎಕರೆ ಹೊಲವನ್ನು ನಾಡಗವಡನ ಹತ್ತಿರ ಯಾರಿಗೆ ಯಾರು ಎರವಿನ ಸಂಸಾರ 70 ವರ್ಷ ಗತಿಸಿ ಹೋಯ್ತು. ಆದರೆ ಏನು ಮಾಡುವುದು, ಅದನ್ನು ಮರಳಿ ಬಿಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ತಾಯಿ, ನನ್ನಲ್ಲಿ ಇಲ್ಲ. ನೀರ ಮೇಲಿನ ಗುರುಳಿ ನಿಜವನು ಹರಿಯೇ ತಾಯಿ, ಉಳಿದ 5 ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರು ಹಾಕಿಸಿದ್ದೇನೆ. ರಟ್ಟೆ ಮುರಿದು ಭೂಮಿಯಲ್ಲಿ ದುಡಿದು ಚೆನ್ನಾಗಿ ಬೆಳೆಯನ್ನ ತೆಗೆಯುವ ಶಕ್ತಿಯನ್ನು ನೀಡುತ್ತಾಯಿ. ಹಾಗೆ ಆ ನಾಡಗವಡನಿಂದ ಹೊಲ ಬಿಡಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸುತ್ತಾಯಿ. ಆರೇನು ಮಾಡುವರು ವಾರಿಂದಲೇ ಸ್ವಾಮಿ, ಬಿಸಿಲಿನಲ್ಲಿ ಹೊಲದಲ್ಲಿ ರಟ್ಟೆ ಹೊಡೆದು ತುಂಬಾ ದಣಿವಾಗಿರಬೇಕು. ಬನ್ನಿ, ಇದೇ ಗಿಡದ ನೆರಳಿಗೆ ಕುಳಿತುಕೊಂಡು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಗಿರಿಜಾ, ರೈತನ ಮಕ್ಕಳಿಗೆ ವಿಶ್ರಾಂತಿ ಎಂಬ ಪದ ಕನಸಿನ ಮಾತು. ಹಗಲು ರಾತ್ರಿ ಮೈ ಬಗ್ಗಿಸಿ ದುಡಿದರೆ ಫಲ, ದುಡಿಲಾರದೆ ಸೋಮಾರಿಯಂತೆ ಸ್ವಪ್ಪ ಮುಖ ಹೊತ್ತಿಕೊಂಡು ಊರಲ್ಲಿರುವ ಅಗಸಿ ಕಟ್ಟಿಯ ಮೇಲೆ ಕುಳಿತುಕೊಂಡು ಸುಳ್ಳಿನ ಪುರಾಣ ಓದಿದ್ದರೆ ತಿನ್ನುವ ತುತ್ತನ್ನಕ್ಕೂ ಮತ್ತೊಬ್ಬರ ಹತ್ತಿರ ಕೈ ಚಾಚಬೇಕಾಗುತ್ತದೆ. ಗಿರಿಜಾ, ಕೈ ಚಾಚಬೇಕಾಗುತ್ತದೆ. ದುಡಿಮೆಯೇ ದುಡ್ಡಿನ ತಾಯಿ, ಕೈ ಕೆಸರಾದರೆ ಬಾಯಿ ಮೊಸರು. ಅದರಂತೆ ಬಸವಣ್ಣರ ಪರಿಣಾಮ ಹೊಚ್ಚವಿಲ್ಲವೇ? ನೋಡಿ ಸ್ವಾಮಿ, ಭೂಮಿ ತಾಯಿಯ ಮಗನಾಗಿ ಮಣ್ಣಲ್ಲಿ ಮಣ್ಣ ಆಗಿ ದುಡಿದರೆ ಮಣ್ಣಿನ ಮಕ್ಕಳು ಬಂಗಾರದ ಮಕ್ಕಳಾಗಿ ಬದುಕಬೇಕು ಸ್ವಾಮಿ. ರೈತನ ಮಗನಾಗಿ ಜನಿಸಿ ಬಂದ ಮೇಲೆ ಹಗಲು ರಾತ್ರಿ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅರಸನಾಗಿ ಉಂಡು ಮತ್ತೊಬ್ಬರಿಗೆ ಅನ್ನ ಹಾಕುವ ಕಾಯಕ ಯೋಗಿ ಆಗಬೇಕು. ರೈತನ ಮಗ ದೊಡ್ಡವರ ಬೆನ್ನ ಕಾಯುವ ನಾಯಿಯಾಗಿ ಬದುಕಬಾರದು. ಗಿರಿಜಾ, ನಾಯಿಯಾಗಿ ಬದುಕಬಾರದು. ಸ್ವಾಮಿ, ರೈತರ ಮಕ್ಕಳಿಗೆ ಸಾಕಷ್ಟು ಭೂಮಿ ಇದ್ದರೂ ಕೂಡ ಮೈ ಬಗ್ಗಿಸಿ ದುಡಿಯಲಾರದೆ ಶ್ರೀಮಂತರ ಹಿಂದೆ ಬಡವರ ಹಿಂದೆ ಉಣ್ಣುವ ಆಸಕ್ಕೆ ಕುಡಿಯುವ ಆಸಕ್ಕೆ ಶ್ರೀಮಂತರ ಮಕ್ಕಳಿಗೆ ಆಸೆ ಹೋಗಿ ತಮ್ಮ ಈ ರೈತರ ಮಕ್ಕಳು ಸೋಮಾರಿಯಂತೆ ಆಗಿದ್ದಾರೆ ಅಲ್ಲವೇ ಸ್ವಾಮಿ? ಅಂತ ಸೋಮಾರಿ ರೈತನ ಮಕ್ಕಳಿಂದಲೇ ಇವತ್ತು ರೈತನ ಬಾಳು ಅಡಕೋತಿನಲ್ಲಿ ಅಡಕೆ ಸಿಕ್ಕಂತೆ ಸಿಕ್ಕಾಕಿಕೊಂಡು ಮೈ ತುಂಬಾ ಸಾಲವನ್ನ ಮಾಡಿಕೊಂಡು ಇದ್ದ ಗೇಣ ಹೊಲವನ್ನು ಮತ್ತೊಬ್ಬರಿಗೆ ಅಡ ಇಟ್ಟು ಗೋವಾಕ್ಕೆ ಇಲ್ಲ ಕೇರಳಕ್ಕೆ ಅಲೆ ಮಾರಿ ಜೀವನ ಕಳೆಯಲು ಹೋಗುತ್ತಿದ್ದಾರೆ ಈ ನಮ್ಮ ರೈತ ಜನಾಂಗ. ಮಾತನಾಡುದು ಅಂದಾಗೆ ಇವತ್ತು ಬೆಂಗಳೂರಿನಿಂದ ಗೌತಮ ಬರ್ತೀನಂದು ಹೇಳಿದ್ದಾನೆ. ನೀನು ಬೇಗ ಮನೆಗೆ ಹೋಗು ಚಿನ್ನ. ಮಾತನಾಡುವುದು ನಿಲ್ಲಿಸಿ. ನೋಡಿ, ನೀವು ಬೇಗ ಊಟ ಮಾಡಿ ನಾನು ಸ್ವಲ್ಪ ದನ ಕರುಗಳಿಗೆ ಮೇವು ಹಾಕುತ್ತೇನೆ. ಎತ್ತುಗಳು ಅಂದರೆ ಎಷ್ಟೊಂದು ಪ್ರೀತಿ ಅಕ್ಕರೆ ಇದೆ ಚಿನ್ನ ನಿನಗೆ. ಹೌದು ಸ್ವಾಮಿ, ಬಿಸಿಲಿನಲ್ಲಿ ಹೊಲದಲ್ಲಿ
ತಮ್ಮ ಇಡೀ ರಟ್ಟೆಯ ಮೇಲೆ ನಖ ಇಟ್ಟುಕೊಂಡು ಭೂಮಿ ತಾಯಿಯನ್ನು ಸೀಳಿ ಇಡೀ ದೇಶಕ್ಕೆ ಅನ್ನ ಹಾಕುವ ಯೋಗಿಯನ್ನು ಉಪಚಾರ ಮಾಡುವುದು ರೈತನ ಮಡದಿಯಾದ ನನ್ನ ಕರ್ತವ್ಯ ಅಲ್ಲವೇ? ಹೌದು ಕಣೆ, ಇವತ್ತೇ ಬೆಳಗ್ಗೆ ಎದ್ದು ರಂಟೆ ಹೊಡೆದು ಮೈ ಯಾಕೋ ಒಂದು ತರ ನೋವಾಗಿದೆ. ಆ ನೋವು ಕಡಿಮೆ ಮಾಡುವ ಔಷಧ ನಿನ್ನ ಹತ್ತಿರ ಇದೆ ಜಾಣೆ. ನೋಡಿ, ಔಷಧಿ ಕೊಡಲಿಕ್ಕೆ ನಾನೇನು ಡಾಕ್ಟರ ಅಲ್ಲ, ಪಕ್ಕ ರೈತನ ಮಡದಿ ನಾನು. ಆ ಡಾಕ್ಟರ್ ಔಷಧ ಯಾರಿಗೆ ಬೇಕು ಕಣೆ? ಸಿಹಿಯ ಜೇನಿನಕ್ಕಿಂತ ಸಿಹಿಯಾದ ನಿನ್ನ ಮೆತ್ತನ ತುಟಿಗಳಿಂದ ಒಂದೇ ಒಂದು ಬಾರಿ ನನ್ನ ಮೆತ್ತನ ತುಟಿಗೆ ಮುದ್ದು ಕೊಡ್ತಾರೆ. ಆ ನೋವು ಮಂಗಲಯಗರಿಗೆ, ಆ ನೋವು ಆಹಾ, ಆಯ್ತು, ಅಲ್ಲೇ ಮನೆಗೆ ಬನ್ನಿ, ನಿಮ್ಗೆ ಕೇಳಿದಷ್ಟು ಸಾಕಷ್ಟು ಕೊಡುತ್ತೇನೆ, ಆಯ್ತಾ? ಯಾಕ ಇಲ್ಲೇ ಕೊಟ್ರೆ ನಿಮ್ಮ ಅಪ್ಪನ ಗಂಟು ಹೋಗ್ತೈತೇನು? ನೋಡ್ರಿ, ಹೊಲದಾಗ ಸಾಕಷ್ಟು ರೈತರು ಇಲ್ಲೇ ಅದಾರ, ಅದಕ್ಕೆ ಸ್ವಲ್ಪ ನಾಚಿಕೆ ಆಗ್ತದೆ. ಆ ನಾಚಿಕೆ ಎಂಬ ಪದವನ್ನು ನೆಲವಿನಲ್ಲಿ ಕಟ್ಟಿ ಬೆಕ್ಕಿನಿಂದ ಓಡುತ್ತಾ ಬಂದು ನನ್ನನ್ನು ಅಪ್ಪಿಕೋ ಗಿರಿಜ. ಒಲವೇ ನೀ ಬಾ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಯಾಕೆ ದೂರ ಹೋಗ್ತಾ ಇದೆಯಾ? ಹತ್ರ ಬರಲ್ವಾ? ಯಾಕೆ ನಾಚಿಕೆ ಆಗ್ತಾ ಇದೆಯಾ? ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಸನಿಹಕ್ಕೆ, ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯನ್ನು ಮನಗೆ
ಜೇನಾಗಿ ಬಸ ಜೇನಾಗಿ ಲ ಲ ಲ ಲ ಲ ಲ ಬಸವಂತ, ನೀನು ತುಂಬಾ ಅದೃಷ್ಟವಂತ ಗೆಳೆಯ. ಬಾರೋ ಸಿದ್ದೂರ ಹುಲಿರಾಯ. ಬಸವಂತ, 5 ಎಕರೆ ಹೊಲದಲ್ಲಿ ಬೋರು ಹಾಕಿಸಿ ಕಣ್ಣಿಗೆ ನಿದ್ರೆ ಇಲ್ಲದೆ ಅನ್ನಕ್ಕೆ ಧ್ಯೇಯಕ್ಕೆ ಅನ್ನ ನೀರು ಇಲ್ಲದೆ ಗಂಡ ಹೆಂಡತಿ ಚೆನ್ನಾಗಿ ದುಡಿದು ಒಳ್ಳೆ ಬೆಳೆ ತೆಗೆದು ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ರೆ ಮಾಡಬೇಕಾದರೆ ಈ ಪ್ರಭುಲಿಂಗ ದೇವರ ಅನುಗ್ರಹ ನಿಮಗೈತಿ. ಆದರೆ ಸರ್ಕಾರ ಕೊಟ್ಟ ವಾಲಿಕರ ಜಮೀನವನ್ನು ನನ್ನ ತಂದೆಯನ್ನು ಹೆದರಿಸಿ ಬೆದರಿಸಿ ಮೋಸದಿಂದ ಬರೆಸಿಕೊಂಡು ಬಂಡತನದಿಂದ ಲಂಡನಂತೆ ಈ ಸುತ್ತ ಹಳ್ಳಿಗಳಲ್ಲಿ ರಾಜ ವಿರೋಷವಾಗಿ ಮೆರಿತಿದ್ದಾನಲ್ಲ, ಈ ಊರ ದಳಪತಿ. ಆ ದಳಪತಿ ನನ್ನ ಜೀವನವನ್ನೇ ಮತ್ತೊಬ್ಬರ ಮನೆಯಲ್ಲಿ ಜೀತದ ಆಳಾಗಿ ದುಡಿಯುವಂತೆ ಮಾಡಿದನ ಗೆಳೆಯ, ಜೀತದ ಆ ನಾಡಗೌಡ ನಮ್ಮ 10 ಎಕರೆ ಹೊಲವನ್ನು ಭಂಡತನದಿಂದ ಬರಿಸಿಕೊಂಡಿದ್ದು ಅಲ್ಲದೆ ಈ ಸಮಾಜದಲ್ಲಿ ಎಷ್ಟೋ ಬಡ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡಿರುವ ಅವನ ಕೆಟ್ಟ ಚರಿತ್ರೆಯ ಪುಸ್ತಕವೇ ನನ್ನ ಹತ್ತಿರ ಇದೆ. ಅದಕ್ಕಾಗಿ ನಮ್ಮ ಮನೆತನದ ಮೇಲೆ ಅವನಿಗೆ ಸ್ವಲ್ಪ ಅಂಜಿಕೆ ಇದೆ. ಈ ಸಮಾಜದಲ್ಲಿ ಬಡ ರೈತರ ಮೇಲೆ ಮಾಡುತ್ತಿರುವ ಅನ್ಯಾಯ ನೋಡಿ ಸಿಡದೆದ್ದೇಳಬೇಕು ಎಂದರೆ ನನ್ನೊಂದಿಗೆ ಕೈ ಜೋಡಿಸುವರು ಯಾರು ಇಲ್ಲ ಎನ್ನುವ ಕೊರಗು ನನಗೆ ಕಾಡುತ್ತಲಿದೆ ಗೆಳೆಯ, ಕೊರಗು ಕಾಡುತ್ತಲಿದೆ. ನೋಡಿ, ದೊಡ್ಡವರನ್ನು ಎದುರು ಹಾಕಿಕೊಳ್ಳುವುದು, ಆಲದ ಮರ ಮೈ ಮೇಲೆ ಕೆಡುಕೊಳ್ಳುವುದು ಎರಡೂ ಒಂದೇ. ಆ ನಾಡಗೌಡ ಇಡೀ ಒಳೆ ಸಾಲಿಗೆ ಹುಲಿ ಇದ್ದಂತೆ. ಗಿರಿಜಾ, ಆ ನಾಡಗೌಡ ಇಡೀ ಒಳೆ ಸಾಲಿಗೆ ಹುಲಿ ಎಂದು ನಾವು ಸೊಮ್ಮನೆ ಅಂಜಿ ಕೈ ಕಟ್ಟಿಕೊಂಡು ಮನೆಯ ಮೂಲೆ ಹಿಡಿದುಕೊಂಡು ಕುಳಿತರೆ ಈ ಸುತ್ತಮುತ್ತಿನ ರೈತರ ಗೋಳಾಟ ಹೇಳುತ್ತಿರುವುದು ಗಿರಿಜಾ, ಹೇಳುತ್ತಿರುವುದು. ಮೊದಲೇ ಆ ನಾಡಗೌಡ ಹಣದ ದರ್ಪದಿಂದ ಸತ್ತ ಹೆಣ ಕೂಡ ಮಾತನಾಡಿಸುತ್ತಾನೆ. ಅಂತದ್ರಲ್ಲಿ ನಮಗೇಕೆ ಬೇಕು ಈ ಊರಿನ ತಲೆ ಕೆಡಿಸಿ? ಗಿರಿಜಾ, ನಾವಷ್ಟೇ ಚಂದ ಇರೋಣ ಎನ್ನುವ ಗುಣ ಕ್ಷಣಿಕ ಮಾತ್ರ. ಎಲ್ಲರ ಹಿತ ಉಪದೇಶ ಬಯಸುವ ಬುದ್ಧಿ ಇರಬೇಕು. ಆ ನಾಡಗೌಡನ ದಬ್ಬಾಳಿಕೆಗೆ ಎಷ್ಟೋ ಬಡ ಕುಟುಂಬಗಳು ತಮ್ಮ ಹೊಲ ಮನೆಯನ್ನ ಕಳೆದುಕೊಂಡು ಇಂದಿಗೂ ಬೀದಿಯಲ್ಲಿ ತುತ್ತನ್ನಕ್ಕಾಗಿ ಮತ್ತೊಬ್ಬರ ಹತ್ತಿರ ಕೈ ಚಾಚುತ್ತ ತಿರುಗುತ್ತಾರೆ. ಅಂದಾಗೆ ಆ ಕೆಟ್ಟ ಸರ್ಪಗಳ ಹಲ್ಲು ಕಿತ್ತಿದ್ದಾಗಲೇ ರೈತ ಜನಕ್ಕೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ಗಿರಿಜಾ, ನೆಮ್ಮದಿಯಿಂದ ಬದುಕಲು ಸಾಧ್ಯ. ಹೋಗಲಿ ಬಿಡು ಬಸವಂತ, ಪಾಪ ಅತಿಗಮ್ಮನಿಗೇನೋ ಗೊತ್ತು ಆ ನಾಡಗೌಡನ ಕರಾಳ ರಾತ್ರಿಗಳನ್ನು.
ಬಸವಂತ, ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ಗೌತಮನನ್ನು ಒಳ್ಳೆ ವಿದ್ಯಾವಂತವನಾಗಿ ಮಾಡಿದೀಯ. ಇನ್ನು ಸ್ವಲ್ಪ ದಿನಗಳಲ್ಲಿ ಗೌತಮ ನೌಕರಿ ಸೇರಿಕೊಂಡ ಮೇಲೆ ನೀವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿ ಕಾಲ ಕಳಿಬಹುದು ಗೆಳೆಯ, ಚೆನ್ನಾಗಿ ಕಾಲ ಕಳಿಬಹುದು. ಅಣ್ಣ, ಅತ್ತಿಗೆ, ನೀವು ಮನೆಯಲ್ಲಿ ಇಲ್ಲದನ್ನು ನೋಡಿ ಸೀದಾ ಹೊಲಕ್ಕೆ ಬಂದೆ. ಚೆನ್ನಾಗಿದ್ರಿ ತಾನೇ? ತಮ್ಮ, ಬಿಸಿಲಿನಲ್ಲಿ ನೀನೇಕೆ ಹೊಲಕ್ಕೆ ಬಂದಿಯಪ್ಪ? ಇಷ್ಟರೊಳಗೆ ನಾವೇ ಮನೆಗೆ ಬರ್ತಿದ್ದೇವಲ್ಲ. ಮೈದುನ, ಎಷ್ಟೊಂದು ಬೆವತಿದೆಯಲ್ಲ, ತೆಗೆದುಕೋ ಈ ನನ್ನ ಸೀರೆ ಸರಿಯಿಂದ ಒರೆಸಿಕೊಳ್ಳಪ್ಪ. ಅತ್ತಿಗೆ ಅಮ್ಮ, ಈ ನಿಮ್ಮ ಹಿರಿದಾದ ಗುಣವನ್ನು ಎಷ್ಟು ಹೊಗಳಿದ್ರು ಕಡಿಮೆನೆ. ಅಂದ ಹಾಗೆ ಸಿಂಧೂರಣ್ಣ, ನೀನು ಆರಾಮದಿಂದ ಇದ್ದಿದ್ದಾನೆ? ಭಾಗವತ, ಆರಂಭದಿದ್ದೀನಪ್ಪ. ಈ ಧರ್ಮರಾಜನಂತ ನಿನ್ನ ಅಣ್ಣನ ಆಶೀರ್ವಾದ ನನ್ನ ತಲೆ ಮೇಲೆ ಇರೋ ತನಕ ನನಗೆ ಯಾವ ರೋಗಗಳು ಬರಲು ಸಾಧ್ಯವಿಲ್ಲ ಗೌತಮ್, ಸಾಧ್ಯವಿಲ್ಲ. ತಮ್ಮ, ಈ ಸಲ MBBS ಪರೀಕ್ಷೆ ಚೆನ್ನಾಗಿ ಬರೆದಿರಿ ತಾನೆ? ಅಣ್ಣ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಆಶೀರ್ವಾದ, ಶ್ರೀರಾಮಚಂದ್ರನಂತ ಸಿಂಧೂರಣ್ಣನ ಆಶೀರ್ವಾದ ನನ್ನ ತಲೆ ಮೇಲಿರುವಾಗ ಈ ಸಲ MBBS ಪರೀಕ್ಷೆನಲ್ಲಿ ಫಸ್ಟ್ ರ್ಯಾಂಕ್ ಬರುವಂತೆ ಬರೆದು ಬಂದಿದ್ದೇನೆ ಅಣ್ಣ. ತಮ್ಮ, ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸಾಗಿ ಒಬ್ಬ ಒಳ್ಳೆ ಡಾಕ್ಟರ್ನಾಗಿ ಬಂದು ಈ ಹಳ್ಳಿಯಲ್ಲಿ ಬಡವರಿಗೆ, ರೈತರಿಗೆ ಉಚಿತ ಸೇವೆ ಮಾಡಿದ್ದಾಗಲೇ ಈ ನಿನ್ನ ಅಣ್ಣ ಅತ್ತಿಗೆ ಕಷ್ಟಪಟ್ಟು ನಿನ್ನನ್ನು ದುಡಿದು ಓದಿಸಿದಕ್ಕೂ ಸಾರ್ಥಕವಾಗುತ್ತದೆ ತಮ್ಮ, ಸಾರ್ಥಕವಾಗುತ್ತದೆ. ಹೌದು ಗೌತಮ್, ಈ ನಿನ್ನ ಅಣ್ಣ ಅತ್ತಿಗೆ ನನ್ನ ಸಲುವಾಗಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಒಳ್ಳೆ ವಿದ್ಯಾವಂತನ ಮಾಡಿದ. ಈ ಹಳ್ಳಿಯಲ್ಲಿ ನೀನು ಒಂದು ಆಸ್ಪತ್ರೆ ತೆಗೆದರೆ ಈ ಹಳ್ಳಿಯ ಜನತೆ ಕೊರತೆ ಬರದಂತೆ ನೋಡಿಕೊಳ್ಳುತ್ತಮ್ಮ ಗೌತಮ್, ನೋಡಿಕೊಳ್ಳು. ಅಷ್ಟೇ ಅಲ್ಲ, ಈ ಹಳ್ಳಿಯ ಊರಿಗೆ ನೀನು ಡಾಕ್ಟರ್ ಆಗಿ ಬರಲೇಬೇಕು ಗೌತಮ್, ಬರಲೇಬೇಕು. ಆಯ್ತು ಸಿಂಧೂರಣ್ಣ, ನಿನಗೆ ಸಾಕಷ್ಟು ಹೊಲ ಮನೆ ಇದ್ರು, ಏನು ಇಲ್ಲದರವಂತೆ ಅನಾಥನಂತೆ ಆ ದೇಸಾಯಿ ಮನೆಯಲ್ಲಿ ಜೀತದಾಳೆಗೆ ದುಡಿತಿರುವೆಲ್ಲ, ಅದಕ್ಕೆ ಕಾರಣ ಏನೆಂದು ನಾನು ತಿಳಿದುಕೊಳ್ಳಬಹುದೇ? ಗೌತಮ್, ಸಿಂಧೂರಿನ ಹಳೆ ನೆನಪಿನ ಬುತ್ತಿಯನ್ನು ಬೆಚ್ಚಿಸಿ ಮತ್ತೆಷ್ಟು ಅವನ ಮನಸ್ಸಿಗೆ ನೋವು ಉಂಟು ಮಾಡಬೇಡ. ಬಸವಂತ, ಪಾಪ ಕೇಳಲಿ ಬಿಡು. ಗೌತಮ್, ನಾನು ಈ ಸ್ಥಿತಿಗೆ ಬರಲು ಕಾರಣ ಯಾರೆಂದು ಹೇಳುತ್ತೇನೆ ಕೇಳಪ್ಪ. ಈ ಸುತ್ತ ಹಳ್ಳಿಗಳಲ್ಲಿ ಧರ್ಮದ ದಾರಿ ತಪ್ಪಿ ಕರ್ಮದ ಉಪಗೇರಿಯಲ್ಲಿ ಬಂಡತನದಿಂದ ಬಡಿವಾರ ಕೋಚಿಕೊಳ್ಳತನಲ್ಲ ಈ ಊರ ರಂಡಿಯ ಮಗ ನಾಡಗೌಡ. ಬಸವಂತ ಗೌತಮ್, ದೇವರಂತ ನನ್ನ ತಂದೆ ಅವನ ಕೈ ಕೆಳಗ ವಾಲಿಕಾರ ಕೆಲಸ ಮಾಡುವಾಗ ನನ್ನ ತಂದೆಯನ್ನು ಎದುರಿಸಿ ಅವನ ಕೈಯಿಂದ ಸುಳ್ಳು ಸಹಿ ಮಾಡಿಕೊಂಡು ಲಗಮ ಇಲ್ಲದ ಬಿಸಿಲು ಕುದುರೆಯಂತೆ ಏರಿ ಈ ಸುತ್ತ ಹಳ್ಳಿಗಳಲ್ಲಿ ಆ ಸೂರನಾಗಿ ಮರೆತಿದ್ದನಲ್ಲ ಗೌತಮ್. ಅವನಿಂದಲೇ ಇಂದು ನನಗೆ ಈ ಸ್ಥಿತಿ ಬಂದಿದೆ ಗೌತಮ್. ಅಳಬೇಡ ಸಿಂಧೂರಣ್ಣ, ಅಳಬೇಡ. ನಾವೆಲ್ಲರೂ ನಿನ್ನೊಂದಿಗೆ ಇದ್ದೀವಿ ಅಣ್ಣ. ಸಿಂಧೂರ, ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ. ಇಲ್ಲಿ ಯಾವುದೂ ಸ್ಥಿರವಲ್ಲ. ನೀನು ತೊಟ್ಟ ಛಲದ ಬಲದ ರೆಕ್ಕೆ
ನಿನ್ನ ಬೆನ್ನೇರಿ ಬರುತ್ತದೆ ಎನ್ನುವ ನಂಬಿಕೆ ನನಗಿದೆ. ಸಿಂಧೂರ, ನಿನ್ನೊಂದಿಗೆ ನಾನು ಇದ್ದೇನೆ. ಯಾವುದಕ್ಕೂ ಹೆದರಬೇಡ, ಯಾರಿಗೂ ನೋವು ಕೊಡಬೇಡ. ಧೈರ್ಯವೇ ಸರ್ವಸ್ವ ಸಾಧನವು, ಚಿಂತಿಸಬೇಡ. ಚಿಂತೆ ಹೆ, ಬಸವಂತ, ನನಗೆ ಇರುವುದು ಒಂದೇ ಒಂದು ಚಿಂತೆ. ಇಡೀ ನನ್ನ ಔಷಧವನ್ನೇ ಅಗ್ನಿಯಲ್ಲಿ ಹಾಕಿ ಹಳ್ಳಿಗಳಲ್ಲಿ ಮದವೇರಿದ ಮದ್ದಾನಿಯಂತೆ ರತ್ನ ಸಿಂಹಾಸನ ಕೂತು ಹೊಳಸಲಿಗ ಅಧಿಪತಿಯಾಗಿ ಕರ್ಮದ ಅಧಿಕಾರ ನಡೆಸುವ ನಾಡಗೌಡನ ರೋಂಡವನ್ನು ಕೊಡಲಿಲ್ಲ ಚಾಂಡಾಡುವರೆಗೂ ನನ್ನ ಕಣ್ಣಿಗೆ ನಿದ್ರೆ ಇಲ್ಲ. ಎಲ್ಲಿ ಕುಂತರು ಮಲಕೊಂಡರು ಅವನದ ಚಿಂತೆ. ಆ ಚಿಂತೆ ಮಾಯವಾಗಬೇಕಾದರೆ ಆ ನಾಡಗೌಡನಿಗೆ ಅಂತ್ಯದ ಮಂಗಳಾರತಿ ಹತ್ತಲೇಬೇಕು. ಬಸವಂತ, ಮಂಗಳಾರತಿ ಹತ್ತಲೇಬೇಕು. ಹೃದಯ ಸಮುದ್ರ ಕಲಕಿ. ಸಿಂಧೂರ, ಈ ಕಾಲ ಬಹಳ ಕೆಟ್ಟಿದೆ. ನಾವಿಬ್ಬರು ಆಡುವ ಆಟದಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂದರೆ ಸ್ವಂಟ ಮುರಿದುಕೊಂಡು ಮೂಲೆ ಸೇರಬೇಕಾಗುತ್ತದೆ. ಸಮಯ ಸಾಧಿಸಿ ನಾವಿಬ್ಬರ ಕೂಡಿ ಆ ನಾಟಕವನಿಗೆ ಪಾಠ ಕಲಿಸೋಣ. ಸಿಂಧೂರ, ನಾಟಕವನಿಗೆ ಪಾಠ ಕಲಿಸೋಣ. ಬಸವಂತ, ಆ ನಾಡಗೌಡನ ನಂದ ದೀಪವನ್ನು ನಂದಿಸಬೇಕಾದರೆ ನಾನು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣನಂತೆ ಅವನ ಕರ್ಮದ ಅರಮನೆಗೆ ಕಾಲಿಡಲೇಬೇಕು. ಈ ಸುತ್ತ ಹಳ್ಳಿಗಳಲ್ಲಿ ನಾನು ಶಾಂತಿ ಎಂಬ ಸತ್ಯದ ದೀಪ ಹತ್ತಲೇಬೇಕು. ಈ ಸಮಾಜದಲ್ಲಿ ಆ ನಾಡಗೌಡ ಅನ್ಯಾಯ ಗುಡ್ಡದಷ್ಟು ಎತ್ತರಕ್ಕೆ ಬೆಳೀತಿದಲ್ಲ, ಆ ಬೆಳೆಯುವ ಗುಡ್ಡವನ್ನು ಸಿಕ್ಕಂತೆ ಆಗದು. ತಳಭ್ರಷ್ಟ ಮಾಡುವುದೇ ಈ ಸಿಂಧೂರನ ಕ್ರಾಂತಿ. ಸಿಂಧೂರಣ್ಣ, ನೀನು ಹೋರಾಡುವ ಆ ಕ್ರಾಂತಿಗೆ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಅತಿಗೆ ಅಮ್ಮ, ಹೊಟ್ಟೆ ಹಸಿವಿನಿಂದ ತಳಮಳ ಆಗುತ್ತಿದೆ, ಬೇಗ ಊಟಕ್ಕೆ ಬಡಿಸಿ ಅತಿಗೆ ಅಮ್ಮ. ಸಿಂಧೂರ, ನೀನು ಊಟ ಮಾಡುವಂತೆ ನಡಿಯಪ್ಪ. ಈ ಹಸಿರು ತುಂಬಿಕೊಂಡು ನಿಂತಿರುವ ಈ ಭೂಮಿ ತಾಯಿ ಮಡಿಲಲ್ಲಿ ಎಲ್ಲರೂ ಕೂಡಿಕೊಂಡು ಒಂದೇ ಒಂದು ಸಂತೋಷದ ಗೀತೆ ಹಾಡೋಣವೇ? ಹೌದಣ್ಣ, ನಮ್ಮೊಂದಿಗೆ ಅತಿಗೆ ಅಮ್ಮನ್ನು ಹೆಚ್ಚಾಗಿ ಕುಡಿಬೇಕನ್ನೋದೇ ನನ್ನ ಆಸೆ. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಆಯ್ತೆ? ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರೇ ಬಂದರೆ ಮಾತಬೇಕು, ಸ್ವರ್ಗವೇ ನಂಬಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರೇ ಬಂದರೆ ಮಾತಬೇಕು, ಸ್ವರ್ಗವೇ ನಂಬಿ ಸಂಸಾರ. ಮನಸಲಿಗೆ ಪ್ರತಿ ಮನಸಲಿಗೆ ಆ ನಿರ್ಮಲ ಪ್ರೇಮವಿದೆ. ಪ್ರತಿ ಜನ್ಮ ಬಂದರು ನಮ್ಮ ಮನೆ
ದಿನವೂ ಇರುವು ಚೈತ್ರವೇ ಮನಗುಂಗಳ ಪ್ರೀತಿ ಕರಗಳು ಸಾಗದೆ ಮನೆಗಳು ದಿನವೂ ಇರುವು ಚೈತ್ರವೇ ಮನಗುಂಗಳ ಪ್ರೀತಿ ಕರಗಳು ಸಾಗದೆ ಸಬ್ಬೇವಿನ ಸರಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಬಾಸೆ ಕೇಳಿ ಕಣ್ಣಿನಂತ ಅಣ್ಣನು ಸುಬುಡಿಯಲ್ಲಿ ಮಗುವಿನ ಮನವೇ ತುಂಬಿದೆ ಹಾರಾಡು ಮನಸ್ಸಿಗೆ ಆಕಾಶವೇ ನೀರಾಡು ಈ ಚಂದನ ಸರೆಯಾಡಿದೆ ಕಣ್ಣಿನ ಹೃದಯಲ್ಲೇ ಹೃದಯದಲ್ಲೂ la 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 la